You are a Pitadipati, you are a Mahant or a Swamiji of this Pita. How come at the same time you are into politics? Don't you think that it is a contradictory? Swamiji ಹೇಳ್ತಾರೆ ಅವರಿಗೆ, as a Pitadipati, as a Swamiji of the Matha, I have been serving society spiritually. Being in politics, I have been serving society socially and economically. ಈ ಲೈನ್ನ ಇಟ್ಕೊಂಡು ಪೂಜ್ಯ ಜೇಂದ್ರಪುರಿ ಸ್ವಾಮೀಜಿಯವರು ಹೇಳಿದರು, ಅಂತಹವರು ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಬಹುಶಃ ಯಾವ ಉದ್ದೇಶ ಇಟ್ಟುಕೊಂಡು ದೃಷ್ಟಿ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ. ಬಟ್ ಆದಿಚುಂಚಿ ಮಠ್ ಈಸ್ ನಾಟ್ ಫಾರ್ ದ ಪಾಲಿಟಿಕ್ಸ್. ಐ ಹ್ಯಾವ್ ಟು quite clearly clarify over you. Adichunchini Math is socio-spiritual organization. We are here to render service to the society spiritually through education activities. But our Math has been producing great leaders. Andam Paramasukhadam Kevalam Jnanamurtim Dvandvatitam Gaganasadrusham Tattvamasyaadilaksham Ekam Nityam Vimalam Achalam Sarvadhi Sakshibhutam Bhavaatitam Triguಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು, ಅಜಯ್ ಇಂದ ಯೋಗಿ ಆದಿತ್ಯನಾಥರವರೆಗೆ ಬಹಳ ಹಿಂದೆ ಒಂದು ಪುಸ್ತಕ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಯಿತು. ಅದರ ಕನ್ನಡ ಅವತರಣಿಕೆಯನ್ನು ಬಿಡುಗಡೆ ಮಾಡಿದ್ವಿ. ಶಂತನುಗುಪ್ತ ಅವರು ರಚಿಸಿದ ಆ ಒಂದು ಪುಸ್ತಕ ಜನಸಾಮಾನ್ಯರಿಗೆ ತಲುಪುವ ಪುಸ್ತಕವಾಗಿ ಕನ್ನಡದಲ್ಲಿ ಪ್ರಕಟ ಆಯಿತು. ಈಗ ಮಕ್ಕಳಿಗೆ ತಲುಪುವ ಪುಸ್ತಕವಾಗಿ ಇಂಗ್ಲಿಷ್ನಲ್ಲಿ ಹೊರಬಂದಿದೆ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇಂದಿನ ಈ ಕಾರ್ಯಕ್ರಮದ ಪವಿತ್ರ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದಗಳನ್ನು ನೀಡಿರ್ತಕ್ಕಂಥ ಕೈಲಾಸ ಮಠಾಧೀಶರಾಗಿರ್ತಕ್ಕಂಥ ಪರಂ ಪೂಜ್ಯ ಜಗದ್ಗುರು ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಆಸ್ತಿಕ ಮಹಾಶಯರೇ, ಬಹಳ ದಿನಗಳಿಂದ ಯೋಗಿ ಅಜಯ್ ಟು ಯೋಗಿ ಆದಿತ್ಯನಾಥ್ ಈ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕಾದಿದ್ವಿ. ವೆನ್ ದ ಟೈಮ್ ವಾಸ್ ಗಿವನ್ ಫಾರ್ ದ ರಿಲೀಸ್ ಆಫ್ ದಿಸ್ ಬುಕ್, I myself didn't know that this has been coinciding with 5th September, Teachers' Day, in whose memory we have been celebrating Teachers' Day. Dear children, this is the question for you all. In whose memory we have been celebrating? Sarvapalli Dr. Radha Krishnan. Sarvapalli Radhakrishnan was a great teacher, was a great philosopher, great ambassador, was the person who brought all the glory for our country. Maybe it is because of the still we have been enjoying the relationship with USSR, present Russia. The time when he was sent as a Indian High Commission to Russia, then that country was being ruled by Stalin. After 6 months of his tenure over there, when Stalin wanted to meet Sarvapalli Radhakrishnan, time given was 12 o'clock midnight. Radhakrishnan ಹೇಳಿದರು, I can't come to meet your president at 12 o'clock in midnight. ಅವರು ಹೇಳಿದರು, ಸ್ಟಾಲಿನ್ ಟೈಮ್ ಕೊಡೋದೇ ಕಷ್ಟ, ಅಂಥದ್ರಲ್ಲಿ ಕೊಟ್ಟಿದ್ದಾರೆ, ಬಂದು ಭೇಟಿ ಮಾಡಿ ಅಂತ ಹೇಳಿದರು. ದಟ್ ಮೇ ಬಿ ದ ಟೈಮ್ ಆಫ್ ಯುವರ್ ಪ್ರೆಸಿಡೆಂಟ್, ಬಟ್ ಆಸ್ ಫಾರ್ as ಮೈ ಶೆಡ್ಯೂಲ್ ಈಸ್ ಕನ್ಸರ್ನ್ ಬಿಯಾಂಡ್ 9 o'clock ಐ ಡೋಂಟ್ ಹ್ಯಾವ್ ಹ್ಯಾಬಿಟ್ ಟು ಗೋ ಎನಿವೇರ್. ಕೊನೆಗೆ ಸೋತವರು ಯಾರು? ಸ್ಟಾಲಿನ್. ಆಯಿತು, 9 ಗಂಟೆಗೆ ಬಂದು ಭೇಟಿ ಮಾಡಲಿ ಅಂತ ಹೇಳಿದರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಮಾತುಕತೆಗಳು ಆದಮೇಲೆ ಸ್ಟಾಲಿನ್ ಹೇಳಿದ್ರಂತೆ, ಡಾಕ್ಟರ್, ಯು ಹ್ಯಾವ್ ಕಮ್ ಟು ಮೈ ಕಂಟ್ರಿ ಫಾರ್ ಲಾಸ್ಟ್ 6 months, ಯು ಮಸ್ಟ್ ಹ್ಯಾವ್ ಟ್ರಾವೆಲ್ಸ್ಡ್, ಮಸ್ಟ್ ಹ್ಯಾವ್ ಸೀನ್ ದ ಡೆವಲಪ್ಮೆಂಟ್ ಮಾಡೆಲ್ ಆಫ್ ಮೈ ಕಂಟ್ರಿ. ಹ್ಯಾವಿಂಗ್ ಕಮ್ ಫ್ರಮ್ ಸಚ್ ಎ ಪುವರ್ ಕಂಟ್ರಿ, ವೈ ಶುಡ್ ನಾಟ್ ಟು ಟೇಕ್ ದಿಸ್ ಡೆವಲಪ್ಮೆಂಟ್ ಮಾಡೆಲ್ ಟು ಇಂಪ್ರೂವ್ ಯುವರ್ ಕಂಟ್ರಿ. ನಮ್ಗೆ ಯಾರಿಗಾದರೂ ಹೇಳಿದಿದ್ರೆ, ದ ವೇ ಹೌ ವಿ ಹ್ಯಾವ್ ಬಿನ್ ಅಬ್ಯೂಸಿಂಗ್ ಆ್ಯಂಡ್ ಕ್ರಿಟಿಸೈಸಿಂಗ್ ಅವರ್ ಸಿಸ್ಟಮ್, ಅವರ್ ಪೊಲಿಟಿಷಿಯನ್ಸ್ ಆ್ಯಂಡ್ ಅವರ್ ಸೆಲ್ಸ್, ಸಿಮಿಲರ್ಲಿ ವಿ ಟು would have done it. No, Sarvapalli Radhakrishnan did do that. ಅವರೇನು ಹೇಳಿದ್ರು ಗೊತ್ತಾ? ಯಾರ ಮುಂದೆ? ಸ್ಟಾಲಿನ್ ಮುಂದೆ. ಯಾಕೆ ಸ್ಟಾಲಿನ್ ಮುಂದೆ ಹೇಳಿದರು ಅಂತ ಹೇಳಿದರೆ, ಸ್ಟಾಲಿನ್ ಟು ಕಮ್ ಟು ಎ ಪವರ್, ಈ ಹ್ಯಾಡ್ ಕಿಲ್ಡ್ ಮೋರ್ ದ್ಯಾನ್ ಇಟ್ ಇಸ್ ಸೆಡ್ 2 crore people of his own people to come to a power.
ಸಚ್ ಎ ಕ್ರೂಯಲ್ ಪರ್ಸನಾಲಿಟಿ. ಅಂತಹ ವ್ಯಕ್ತಿಯ ಮುಂದೆ ಒಬ್ಬ ಬಡ ಮೇಸ್ಟ್ರು ಕುಳಿತುಕೊಂಡು ಹೇಳಿದರು, ಮಿಸ್ಟರ್, ಐ ಹ್ಯಾವ್ ಸೀನ್ ಯುವರ್ ಕಂಟ್ರಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅಬ್ಸರ್ವ್ ದ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೆಲ್. I know I have come from poor country, but you people do know how to fly like a bird in the sky and do know how to swim like a fish in the water. Have you learned how to live like human beings on this planet? ಈ ಮಾತನ್ನು ಹೇಳಿದ ಮೇಲೆ ಮಕ್ಕಳ, he went on narrating, illustrating the entire history of our ಭರತ್ ಖಂಡ. ಅವತ್ತಿಗೆ ಎಷ್ಟು ಮಟ್ಟಕ್ಕೆ ಸ್ಟಾಲಿನ್ ಇಂಪ್ರೆಸ್ ಆದ್ರು ಅಂದರೆ ಯಾರ ಬಗ್ಗೆ? ರಾಧಾಕೃಷ್ಣನ್ ಬಗ್ಗೆ ಅಲ್ಲ, ನಮ್ಮ ದೇಶದ ಬಗ್ಗೆ. ಕೊನೆಯವರೆಗೂ ಅದೇ ಭಾವನೆಯನ್ನು ಇಟ್ಟುಕೊಂಡಿದ್ರು. ಇಲ್ಲಿ ಹೇಳಲಿಕ್ಕೆ ಹೊರಟದ್ದು ಏನು ಅಂತಂದರೆ, ಯಾರಾದರೂ ನಮ್ಮನ್ನು, ನಮ್ಮ ದೇಶವನ್ನು, ಇಫ್ ದೇ ಸ್ಟಾರ್ಟ್ ಲುಕಿಂಗ್ ಡೌನ್ ಅಪಾನ್, ಇಫ್ ಯು ಆರ್ ನಾಟ್ ಅಸರ್ಟಿವ್ ಟು ಪ್ರೊಜೆಕ್ಟ್ ದ ಇನ್ನರ್ ಎಸೆನ್ಸ್, ಕೋರ್ ಎಸೆನ್ಸ್ ಆ್ಯಂಡ್ ದ ವ್ಯಾಲ್ಯೂಸ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಅವರ್ ಧರ್ಮ, ದೇ ಆರ್ ಗೋಯಿಂಗ್ ಟು ರೈಡ್ ಆನ್ ಅಸ್. ಮಕ್ಕಳೇ, ಸಮಯ ಆಗಿದೆ, ಸುಮ್ಮನೆ ಒಂದು ಮಾತನ್ನು ಹೇಳ್ತೇನೆ. All these things what I have been narrating is just connected with our Yogi ji. Though I have not been mentioning anything about Yogi, the reason why I have been mentioning all these things indirectly, you should understand, you will understand. You must have heard about the person called Mark Twain. ಕೇಳಿದಿರಾ? ಮಾರ್ಕ್ ಟ್ವೇನ್ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಕೇಳಿದಿರಿ. Even today he has been considered as the father of American literature, great historian. Around 1893 when Swami Vivekananda was traversing in that country, ಯಾರೋ ಕೇಳಿದರು ಮಾರ್ಕ್ ಟ್ವೇನ್ಗೆ, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಇಂಡಿಯಾ? ಮಾರ್ಕ್ ಟ್ವೇನ್ ಹೇಳಿದ್ನು, ಇಂಡಿಯಾ, ಇಟ್ ಈಸ್ ಜಸ್ಟ್ ಎ ಸ್ನೇಕ್ ಚಾರ್ಮರ್ಸ್ ಕಂಟ್ರಿ. ವಾಟ್ ಈಸ್ ದ ಕೈಂಡ್ ಆಫ್ ಒಪಿನಿಯನ್ ಯು ಎಕ್ಸ್ಪ್ರೆಸ್ ಅಬೌಟ್ ಮೈ ಕಂಟ್ರಿ? ಇಟ್ ಈಸ್ ಜಸ್ಟ್ ಎ ಸ್ನೇಕ್ ಚಾರ್ಮರ್ಸ್ ಕಂಟ್ರಿ. ಅವನ ಹಣೆ ಬರ ಕೆಡ್ತು. ದುಡ್ದ ಹಣವನ್ನ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ, ಯಸ್ ಲಾಸ್ಟ್ ಎವ್ರಿಥಿಂಗ್. ಸಾಲಗಾರರು ಬಂದು ಕಾಟ ಕೊಡ್ತಿದ್ರು, ಯಾರೋ ರೆಸ್ಕ್ಯೂ ಮಾಡಿದರು. ಕೊನೆಗೆ ಪರಿಹಾರವನ್ನು ಕೊಟ್ಟಂಥ ವ್ಯಕ್ತಿಗೆ ಒಂದಿಷ್ಟು ಋಣ ತೀರಿಸಲಿಕ್ಕೋಸ್ಕರ ಈ ವಾಂಟೆಡ್ ಟು ವಿಸಿಟ್ ಆಲ್ ದ ಕಂಟ್ರೀಸ್ ಟು ರೈಟ್ ದ ವರ್ಲ್ಡ್ ಹಿಸ್ಟ್ರಿ ಬುಕ್. ಇನ್ ದ ಪ್ರಾಸೆಸ್ ಈ ಕೇಮ್ ಟು ಅ ಕಂಟ್ರಿ. ಈ ದೇಶಕ್ಕೆ ಬಂದು, ನಮ್ಮ ದೇಶಕ್ಕೆ ಬಂದು, ಎಲ್ಲ ದೇಶಗಳಿಗೆ ಹೋದ ಹಾಗೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಧರ್ಮವನ್ನು ತಿಳ್ಕೊಂಡ, ಚರಿತ್ರೆಯನ್ನು ತಿಳ್ಕೊಂಡ, ಇತಿಹಾಸವನ್ನು ತಿಳಿದು ನಮ್ಮ ದೇಶದ ಗಲ್ಲಿ ಗಲ್ಲಿ ಪಟ್ಟಣಗಳನ್ನು ಸುತ್ತಿದ, ಹಳ್ಳಿಗಳನ್ನು ಸುತ್ತಿದ. ಆಫ್ಟರ್ ಹ್ಯಾವಿಂಗ್ ವಿಸಿಟೆಡ್ ಅಗೈನ್ ಈ ಮೇಕ್ಸ್ ಎ ಸ್ಟೇಟ್ಮೆಂಟ್. ಕೆಲ ವರ್ಷಗಳ ಹಿಂದೆ ಏನು ಹೇಳಿದ ನಮ್ಮ ದೇಶದ ಬಗ್ಗೆ? ಹಾವಾಡಿಗರ ದೇಶ ಅಂತ ಹೇಳಿದ. ಎಲ್ಲ ದೇಶಗಳನ್ನು ವಿಸಿಟ್ ಮಾಡಿರೋ ಜೊತೆಯಲ್ಲಿ ನಮ್ಮ ದೇಶವನ್ನು ಕೂಡ ವಿಸಿಟ್ ಮಾಡಿ, ಭೇಟಿ ಕೊಟ್ಟು, ಅಧ್ಯಯನವನ್ನು ಮಾಡಿದ ನಂತರದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟು ಗೊತ್ತಾ? ಈಗ ಓದಿದ ಸ್ಟೇಟ್ಮೆಂಟ್ ಅಲ್ಲ, ಯಾರೋ ಬಾಯಿಂದ ಕೇಳಿದ ಸ್ಟೇಟ್ಮೆಂಟ್ ಅಲ್ಲ ಅದು. ಈಗ ಸ್ವತಃ ಬಂದು ವಿಸಿಟ್ ಮಾಡಿ, ಅಧ್ಯಯನವನ್ನು ಮಾಡಿ ನಂತರದಲ್ಲಿ ಸ್ವಯಂ ಅನುಭವದಿಂದ ಬರೆದ ಸ್ಟೇಟ್ಮೆಂಟ್ ಏನಿತ್ತು ಗೊತ್ತಾ? ಇಂಡಿಯಾ ಇಸ್ ದ ಕ್ರಾಡಲ್ ಆಫ್ ಹ್ಯೂಮನ್ ರೇಸ್. ಇಂಡಿಯಾ ಈಸ್ ದ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್. ಇಂಡಿಯಾ ಈಸ್ ದ ಮದರ್ ಆಫ್ ಹಿಸ್ಟ್ರಿ. ಇಂಡಿಯಾ ಈಸ್ ದ ಗ್ರ್ಯಾಂಡ್ ಮದರ್ ಆಫ್ ದ ಲೆಗಸಿ ಅಂಡ್ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್ ಅಂತ ಬರ್ದ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಒಂದು ಭಾವನೆ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಕೇಳಿದಿರಾ? ಹಿತ್ತಲ ಗಿಡ ಮದ್ದಲ್ಲ ಅಂತ. ಇನ್ನೂ ಒಂದು ನ್ಯೂನತೆ ಇದೆ. ಯಾರಾದರೂ ಬಂದ ನಮ್ಮ ಅಪ್ಪನ ಬಗ್ಗೆ, ಅಮ್ಮನ ಬಗೆಗೆ ಒಂದು ಹಂತಕ್ಕೆ ನಾವು ಹೋದ್ಮೇಲೆ ಹೇಳಲಿಕ್ಕೆ ಬಂದರೆ, ದೋಷ ಎಣಿಸಿದ್ಯಾದ್ರೆ ನಂಬಿ ಬಿಡ್ತೇವೆ. ನಮ್ಮ ದೇಶದ ಬಗೆಗೆ ದೋಷವನ್ನು ಎಣಿಸಿದ್ರೆ ನಂಬುತ್ತೇವೆ. ತಿಳಿಯದೆ ಯಾವುದನ್ನು ನಂಬಲಿಕ್ಕೆ ಹೋಗ್ಬಿಡಿ. ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ದೇಶ ನಮ್ಮದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು, ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್, ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್. ಅರ್ಥ ಆಯ್ತಲ್ಲ? ಇದು ವಿವೇಕಾನಂದರು ಹೇಳಿದ ಮಾತು. ಇಂತಹ ಒಂದು ದೊಡ್ಡ ಪರಂಪರೆಯಲ್ಲಿ ಹುಟ್ಟಿ ಬಂದಂತಹವರು ಅಜಯ್, ಹೂ ಲೇಟರ್ ಬಿಕೇಮ್ ಯೋಗಿ, ಹೂ ಲೇಟರ್ ಬಿಕೇಮ್ ಮಹಂತ್ ಆದಿತ್ಯನಾಥ್, ಹೂ ನೌ ಸರ್ವಿಂಗ್ ಉತ್ತರ ಪ್ರದೇಶ್, ಅವರ್ ಕಂಟ್ರಿ ಆಸ್ ಎ ಚೀಫ್ ಮಿನಿಸ್ಟರ್ ಮೋಸ್ಟ್ ಸಕ್ಸಸ್ಫುಲಿ ಇನ್ ಡೈನಮಿಕ್ ವೇ. ಅಂತಹ ಮಹಾನ್ ಯೋಗಿಯ ಚರಿತ್ರೆಯನ್ನು ಮಕ್ಕಳಿಗೆ ತಲುಪುವ ರೀತಿಯಲ್ಲಿ ಬರೆದುಕೊಟ್ಟಂಥ ನಮ್ಮ ಶಂತನು ಗುಪ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಆದಿಚುಂಚನಗಿರಿ ಮಠ್ ಆ್ಯಂಡ್ ಗುರು ಗೋರಕ್ಷನಾಥ್ ಮಠ್, ಈಸ್ ದರ್ ಎನಿ ಕೈಂಡ್ ಆಫ್ ಕನೆಕ್ಷನ್? There are so many parallels. First and foremost, philosophically we are connected. Goraknath Mutt and Adi Chunchanagiri Mutt, though we are connected in different way, in existence so many ways are there, so many parallels are there to get connected, but first and foremost is philosophically we are connected.
Goraknath, he came all the way to Adi Chinchanagiri, it is said. There is a seat of consciousness even today which is called as a Jwalapit or Uri Gaddige. After having become enlightened master, it is said that he took leave. Before taking leave, Adi Chinchanagiri, he established the Dharmapita. In that holy lineage, my Puja Guru Sri Dr. Bal Gangadhar Swamiji, Om Puja Swami just mentioned, I am now the 72nd Pitadipati of that holy lineage. ಅದೇ ಒಂದು ಪರಂಪರೆಯಲ್ಲಿ Guru Gorakshnath, having traversed the entire country before concluding his worldly manifestation, he lived there at Gorakhpur, which is now known as a Gorakhpura Matha, which is succeeded by Yogi Adityanath ji. Philosophically we are connected. ಆದರೆ ಮುಂದುವರೆದು ಪೂಜ್ಯ ಸ್ವಾಮೀಜಿ ಹೇಳಿದರು, people like Adityanath, many are needed to rule the country or to take care of the society. Yogi Adityanath as a Ajay, when he visited Gorakhnath Matha, then Mahant was Avaidhanath ji. ಯೋಗಿ ಆದಿತ್ಯನಾಥರ ಗುರುಗಳು ಯಾರು? ನಿಮಗೆ ಪ್ರಶ್ನೆಯನ್ನು ಕೇಳಿದರು. When question was asked to you all, who was the master of or the spiritual guru of Yogi Adityanath ji? Avaidhanath ji. BSc ಹುಡುಗನಾಗಿ while he was studying BSc, when he gave a visit to Gorakhpur Math, Pujya Avaidhanath Maharaj was there. He was loving me so much. That's a different story. ಅವರು ಕೇಳ್ತಾರೆ, ಸ್ವಾಮೀಜಿ, you are a Pitadipati, you are a Mahant or a Swamiji of this Pita. How come at the same time you are into politics? Don't you think that it is a contradictory? Swamiji ಹೇಳ್ತಾರೆ ಅವರಿಗೆ, ಹೌದು, through the Matha I have been serving the people spiritually. As a Pitadipati, as a Swamiji of the Matha, I have been serving society spiritually. Being in politics, I have been serving society socially and economically. ಈ ಲೈನ್ನ ಇಟ್ಕೊಂಡು ಪೂಜ್ಯ ಜೇಂದ್ರಪುರಿ ಸ್ವಾಮೀಜಿಯವರು ಹೇಳಿದರು, ಅಂತಹವರು ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಬಹುಶಃ ಯಾವ ಉದ್ದೇಶ ದೃಷ್ಟಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ. ಬಟ್ ಆದಿಚುಂಚಿ ಮಾಟ್ ಈಸ್ ನಾಟ್ ಫಾರ್ ದ ಪಾಲಿಟಿಕ್ಸ್. ಐ ಹ್ಯಾವ್ ಟು ಕ್ವೈಟ್ ಕ್ಲಿಯರ್ಲಿ ಕ್ಲಾರಿಫೈ ಓವರ್ ಯು. ಕಾರಣ ಏನು ಅಂದರೆ, quite recently, a month ago, I was there in Capitol Hills of American Parliament. After I gave a talk about my country, science and spirituality, people over there, they declared themselves stating, if Yogi Adityanath be there in Uttar Pradesh of India, why should not this over there ಅಂತ ಹೆಸರಿಡದೆ ಹೇಳಿದರು, which I don't want to mention. ನಾನು ಅವತ್ತು ಅಲ್ಲ, for last 7-8 years I have been making this statement. Adi Chinchanagiri Math is socio-spiritual organization. We are here to render service to the society spiritually through education activities. But our Math has been producing great leaders to serve the country. ಮಠದ ಮುಖಾಂತರ ದೊಡ್ಡ ದೊಡ್ಡ ರಾಜಕಾರಣದ ಲೀಡರ್ಸ್ಗಳು ತಯಾರಾಗಿದ್ದಾರೆ. ಅಂತಹವರು ಆ ಕೆಲಸವನ್ನು ಮಠದ ಮಾರ್ಗದರ್ಶನದ ಮುಖಾಂತರ ನೋಡಿಕೊಳ್ತಾರೆ. ನಮಗೊಂದು ಜವಾಬ್ದಾರಿಯನ್ನು we confined and we have defined, and we are not compatible for which society has been looking into. Some people of the society have been looking into. We are purely for the spiritual activities. Being spiritual masters, of course, we are here to guide the people who intend to, who desire to render their service of the country. ಈ ಮಾತುಗಳನ್ನ ಇಲ್ಲಿ ಹೇಳಿ, ಈ ಪುಸ್ತಕವನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಓದಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರೀ ಇದು ಕೇವಲ ಮಕ್ಕಳಿಗೋಸ್ಕರ ಬರೆದಿರ್ತಕ್ಕಂಥ ಕಾಮಿಕ್ ಪುಸ್ತಕ ಅಲ್ಲ, ಇದು ದೊಡ್ಡವರು ಕೂಡ ಕೂತ್ಕೊಂಡು ಓದಬೇಕು. ಯಾಕೆ ಅಂದರೆ ಹಿಂದೆ ಬಂದಿರತಕ್ಕಂಥ ದೊಡ್ಡ ಗಾತ್ರದ ಆ ಪುಸ್ತಕವನ್ನು ಓದಲಿಕ್ಕೆ ಐ ಡೋಂಟ್ ಥಿಂಕ್ ದೆರ್ ಇಸ್ ಎ ಟೈಮ್ ಫಾರ್ ಅವರ್ ಯುವನ್ ಎಲ್ಡರ್ಲಿ ಪೀಪಲ್. ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್ ವಿದಿನ್ 10-15 minutes you can conclude. You can go through this. If you go through this in glimpse, you can get the glimpse of Yogi Adityanath ji, and through that you are going to get spiritual values, Mahant Yogi Adityanath ji and such masters which I have enumerated through Yogi Adityanath ji to the society. ಅದಕ್ಕೋಸ್ಕರ ಈ ಪುಸ್ತಕವನ್ನು ಕೊಂಡು ಹೋದಿ. ಅಷ್ಟು ಸಾಲದು ಅಂತ ಹೇಳಿ ಈ ಪೋಸ್ಟ್ ಕಾರ್ಡ್ ಇತ್ತಲ್ಲ, ಈ ಟುಕ್ ದ ಸಿಗ್ನೇಚರ್ and the message is written over there,
ಆ್ಯಂಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಸೆಂಟ್ ಡೈರೆಕ್ಟ್ಲಿ ಟು ಯೋಗಿ ಆದಿತ್ಯನಾಥ್ ಜಿ. ಒಂದು ಮಾತು ಸತ್ಯ, ಧರ್ಮ ಅನ್ನೋದಕ್ಕೊಂದು ಅರ್ಥ ಉಂಟು. ಯಥ ಅಭ್ಯುದಯೋ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ. ಸುಲಭವಾಗಿ ಹೇಳಬೇಕು ಅಂತಂದರೆ, ಪ್ರಾಪಂಚಿಕತೆಯ ಸಮೃದ್ಧಿಯನ್ನು ಕೂಡ ಸಾಧಿಸ್ತಾ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಒಟ್ಟೊಟ್ಟಿಗೆ ಸಾಧಿಸಲಿಕ್ಕೆ ಸಾಧ್ಯ ಆಗೋದಾದರೆ ಅಂತಹದೊಂದು ಪ್ರಕ್ರಿಯೆಗೆ, ಅಂತಹದೊಂದು ಕ್ರಿಯೆಗೆ, ಅಂತಹದೊಂದು ಸಿಸ್ಟಮ್ಗೆ ಧರ್ಮ ಅಂತ ಕರೀತಾರೆ ಅಂತ. ಇವತ್ತು ಯೋಗಿ ಆದಿತ್ಯನಾಥ್ರವರು ತಮ್ಮ ಆಧ್ಯಾತ್ಮಿಕ ಬದುಕಿನ ಜೊತೆಯಲ್ಲಿಯೇ ಪ್ರಾಪಂಚಿಕವಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಕೂಡ ಜನಗಳಿಗೆ ಪೂರೈಸಲಿಕ್ಕೋಸ್ಕರ ಅವರು ಕೈಗೊಂಡಿರ್ತಕ್ಕಂಥ ಈ ಒಂದು ಸೇವಾ ಯಜ್ಞ ಇದೆಯಲ್ಲ, ತುಂಬ ವಿಶೇಷವಾಗಿರ್ತಕ್ಕಂತಹದ್ದು. ಅದಕ್ಕೆ ಯೋಗಿ ಆದಿತ್ಯನಾಥರಿಗೆ ಇನ್ನೂ ಅವರು ಅಜಯ್ ಆಗಿದ್ದ ಒಂದು ಸಂದರ್ಭದಲ್ಲೇ ಬಹುಶಃ ಅವರು ಹೇಳಿದ ಮಾತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೆನ್ he asked that is it not a politics contradictory to a spiritual master ಅಂತ ಕೇಳಿದಾಗ ಮಹಂತ್ ಯೋಗಿ ಅವೈದ್ಯನಾಥ್ ಜಿ ಹೇಳಿದ ಒಂದು ಮಾತು ಅವರು ಹೇಳ್ತಾರೆ, ಯು ಆರ್ ಹೆಡಿಂಗ್ ಎ ರಿಲಿಜಿಯಸ್ ಮಾರ್ಟ್ ಆ್ಯಂಡ್ ಯು ಆರ್ ಆಲ್ಸೋ ಇನ್ ಪೊಲಿಟಿಕ್ಸ್, ಈಸ್ ಇಟ್ ನಾಟ್ ಎ ಕಾನ್ಫ್ಲಿಕ್ಟ್ ಅಂತ ಕೇಳಿದಾಗ ಅವರೇನು ಹೇಳಿದರು, ಥ್ರೂ ಮಾರ್ಟ್ ಐ ಟ್ರೈ ಟು ಸರ್ವ್ ಪೀಪಲ್ ಸ್ಪಿರಿಚುಯಲಿ, ಥ್ರೂ ಪೊಲಿಟಿಕ್ಸ್ ಐ ಟ್ರೈ ಟು ಸರ್ವ್ ದ ಪೀಪಲ್ ಸೋಷಿಯಲ್ ಆ್ಯಂಡ್ ಇಕನಾಮಿಕಲಿ. ಮುಂದುವರೆದು ಒಂದು ಮಾತನ್ನ ಹೇಳ್ತಾರೆ, ಕನ್ಸಿಡರ್ ಪಾಲಿಟಿಕ್ಸ್ ಆಸ್ ಎ ಲಿವರ್ ಫಾರ್ ಸೋಷಿಯಲ್ ಚೇಂಜ್. So this should be a lesson for all the politicians who have been serving in the name of the politics in the society, in the country. ಅವ್ರು ಹೇಳಿದ್ದೇನು, ಕನ್ಸಿಡರ್ ಪಾಲಿಟಿಕ್ಸ್ ಆಸ್ ಎ ಟ್ರೂ ಲಿವರ್ ಟು ಚೇಂಜ್ ದ ಸೊಸೈಟಿ. ಅವ್ರು ಮುಂದುವರೆದು ಹೇಳಿದರು, ಪಾಲಿಟಿಕ್ಸ್ ಈಸ್ ಟು ಸರ್ವ್ ದ ಪೀಪಲ್, ನಾಟ್ ಟು ರೂಲ್ ದ ಪೀಪಲ್. ಪಾಲಿಟಿಷಿಯನ್ಸ್ ಶುಡ್ ಬಿಕಮ್ ಸರ್ವೆಂಟ್ಸ್ ಆಫ್ ದ ಪೀಪಲ್. ಬಟ್ ಪಾಲಿಟಿಕ್ಸ್ಗೆ ಹೋಗಬೇಕಾದ್ರೆ ವಾಟ್ ಶುಡ್ ಬಿ ದ ಮಿನಿಮಮ್ ಕ್ವಾಲಿಫಿಕೇಶನ್? ಪ್ಲೇಟೋ ಎಲ್ಲೋ ಒಂದು ಕಡೆ ಒಂದು ಮಾತನ್ನ ಹೇಳ್ತಾನೆ, if philosophers be the ruler of any country, such country is going to be flourished like anything. ನಮ್ಮ ದೇಶದಲ್ಲಿ ಅಂತಹದೊಂದು ಪದ್ಧತಿ ಇತ್ತು. ಯಾವುದೇ ಒಬ್ಬ ರಾಜನಾಗಿದ್ದಂತಹವನು ಕೇವಲ ವರ್ಲಿ ಪರ್ಸನ್ ಆಗಿರ್ತಾ ಇರಲಿಲ್ಲ. ಅವನಿಗೆ 64 ಕಲೆಗಳು, ವಿದ್ಯೆಗಳು ಕೂಡ ಗೊತ್ತಿರ್ತಿತ್ತು. ಎಲ್ಲ ವಿದ್ಯೆಯನ್ನು ಕೂಡ ತಿಳ್ಕೊಂಡು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ, ಸಮಾಜಕ್ಕೆ ಬಂದ ಸಂದರ್ಭದಲ್ಲಿ ಸಮಾಜವನ್ನು ಹೇಗೆ ನಡೆಸಬೇಕು ಅಂತ ಒಂದು ವಿಚಾರವೂ ಕೂಡ ಅವರಿಗೆ ಗೊತ್ತಿರ್ತಿತ್ತು. ಅಂತಹವರ ಸಂಖ್ಯೆ ಜಾಸ್ತಿ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಜಯ್ ಟು ಯೋಗಿ ಆದಿತ್ಯನಾಥ್. ಆಟಮ್ನಲ್ಲಿ ಇಡೀ ಜಗತ್ತು ಅಡಗಿರ್ತಕ್ಕಂಥದ್ದು ಗೊತ್ತಿದೆ. ಇಲ್ಲಿ ಚಿಕ್ಕ ಮಕ್ಕಳು ಕೊಡ್ತಿರ್ತಕ್ಕಂಥ ನಿಮ್ಮ ವ್ಯಕ್ತಿತ್ವದಲ್ಲಿ ಎಂತಹ ಯೋಗಿಗಳಿದ್ದಾರೋ ಗೊತ್ತಿಲ್ಲ, ಎಂತಹ ರಾಜಕಾರಣಿಗಳಿದ್ದಾರೋ ಗೊತ್ತಿಲ್ಲ, ಮುತ್ಸದ್ದಿಗಳಿದ್ದಾರೋ ಗೊತ್ತಿಲ್ಲ, ಸೈಂಟಿಸ್ಟ್ಗಳಿದ್ದಾರೋ ಗೊತ್ತಿಲ್ಲ. ಅದನ್ನು ಅನಾವರಣ ಮಾಡ್ತಕ್ಕಂಥ ವ್ಯವಸ್ಥೆ ಈ ವಯಸ್ಸಿನಲ್ಲಿ ತಯಾರಾಯಿತು ಅಂತಂದರೆ ಅಂತೆಲ್ಲ ದೊಡ್ಡ ದೊಡ್ಡ ಯೋಗಿಗಳು, ಮಹಾತ್ಮರು ಜಗತ್ತಿಗೆ ವಿಶೇಷವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಪುಸ್ತಕ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಐ ವಿಶ್ ಆಲ್ ದ ಪೀಪಲ್ ಆಫ್ ಅವರ್ ಕಂಟ್ರಿ ಆರ್ ಗೋಯಿಂಗ್ ಟು read, through that they are going to pick some values and stuff for evolving their own personality. ನಮ್ಮ ಮಕ್ಕಳೆಲ್ಲರೂ ಕೂಡ ಬಂದು ಸಹನೆಯಿಂದ ಕಾರ್ಯಕ್ರಮವನ್ನು ಕೇಳಿದಿರಿ. ಭಾಳಷ್ಟು ಜನ ಹಿರಿಯರು ಬಂದಿದ್ರಿ, ರಾಷ್ಟ್ರದ ಮೂಲೆ ಮೂಲೆಯಿಂದ ಸಾಕಷ್ಟು ವಿದ್ವಾನ್ಮಣಿಗಳು ಬಂದಿದ್ರಿ. ನಿಮ್ಮೆಲ್ಲರಿಗೂ ನಾನು ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು